ವಿಪರ್ಯಾಸ ಅಂತ ಹೇಳಿದ್ರೆ ಆತ ವೃತ್ತಿಯಲ್ಲಿ ಆರಕ್ಷಕ. ದರೋಡೆ ಕಳ್ಳತನದ ವಿರುದ್ಧ ಆತ ಸಮರವನ್ನ ಸಾರಬೇಕಾಗಿತ್ತು. ಆದರೆ ಅವನು ಮಾಡಿದ್ದು ಮನೆಹಾಳ ಕೆಲಸ. ಹೆಡ್ ಕಾನ್ಸ್ಟೇಬಲ್ ಮಾಡಿರುವಂತ ದಗಲ್ಬಾಜಿ ಕೆಲಸವನ್ನು ನೋಡಿದ್ರೆ ನೀವು ಕೂಡ ಆತನಿಗೆ ಛೀ ಥೂ ಅಂತ ಬೈತೀರಾ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ಪೊಲೀಸಪ್ಪನೇ ಕಳ್ಳನಾದ ಸ್ಟೋರಿ ಇದು. ರಕ್ಷಕನೇ ಭಕ್ಷಕನಾಗಿ ಕಂಬಿ ಹಿಂದೆ ಸೇರಿರುವ ಕಳ್ಳಾಟದ ಕಹಾನಿ ಇದು. ಖಾಕಿ ಹಿಂದೊಂದು ಕ್ರೈಮ್ ಸ್ಟೋರಿ. ಬಳ್ಳಾರಿಯಲ್ಲಿ ಪೊಲೀಸಪ್ಪನ ಕೈಗೆ ಗೋಳ. ಬಳ್ಳಾರಿಯ ರಾಯದುರ್ಗ ರಸ್ತೆ ಬಳಿ ಆಗಸ್ಟ್ 12ರಂದು ರಘು ಅನ್ನೋರ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿ ದರೋಡೆ ಮಾಡಿತ್ತು. ಕಾರದ ಪುಡಿ ಎರಚಿ 22,50,000 ರೂಪಾಯಿ ಹಣ, 318 ಗ್ರಾಂ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ದರೋಡೆ ಹಿಂದೆ ಪೊಲೀಸಪ್ಪನ ಕೈವಾಡವಿದೆ. ದರೋಡೆ ಸಂಬಂಧ ಬಳ್ಳಾರಿ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಘು ದೂರು ದಾಖಲಿಸಿದ್ರು. ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ. ತನಿಖೆ ವೇಳೆ ದರೋಡೆಕೋರರಿಗೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹಾಯ ಮಾಡಿರೋದು ಬಟಾಬಯಲಾಗಿದೆ. ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರನ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ. ವಶಕ್ಕೆ ಪಡೆದುಕೊಂಡು ಕೂಲಂಕಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಆರೋಪಿಯಾದ ತೌಸಿಫ್, ಜಾವೀದ್, ಪೀರ್, ದಾದಾ, ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಸದ್ಯ ತೌಸಿಫ್, ಜಾವೀದ್, ಆರಿಫ್ ಸೇರಿ 7 ಕದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಷಯ ಏನಂದ್ರೆ ಆರೋಪಿ ಆರಿಫ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಇಬ್ಬರು ಸ್ನೇಹಿತರು. ದರೋಡೆ ಬಗ್ಗೆ ಆರಿಫ್ ತಿಳಿಸುತ್ತಿದ್ದಂತೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಬೈಕ್ ಕೊಟ್ಟು ಕದ್ದಿದ್ದ ಬ್ಯಾಗ್ ಅನ್ನ ತರಲು ಹೇಳಿದ್ದಾನೆ. ಬಳಿಕ ಎಲ್ಲರೂ ದರೋಡೆ ಮಾಡಿದ್ದ ಹಣವನ್ನ ಹಂಚಿಕೊಂಡಿದ್ದಾರೆ. ಸತ್ಯಾಂಶ ಬಟಾಬಯಲಾಗ್ತಾ ಇದ್ದಂತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಪಾಲಿನ 6,25,000 ಹಣವನ್ನ ಬ್ರೂಸ್ ಪೇಟೆ ಠಾಣೆಗೆ ಒಪ್ಪಿಸಿದ್ದಾನೆ. ಅಲ್ಲದೆ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಬಂಧಿತರಿಂದ 15,91,000 ನಗದು, 116 ಗ್ರಾಂ ಬಂಗಾರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಣದ ಆಸೆಗೆ ಕೈ ಒಡ್ಡೋ ಪೊಲೀಸರಿಗೆ ಇದು ಎಚ್ಚರಿಕೆ ಗಂಟೆ ಅಂದ್ರೆ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವಿಪರ್ಯಾಸ ಅಂತ ಹೇಳಿದ್ರೆ ಆತ ವೃತ್ತಿಯಲ್ಲಿ ಆರಕ್ಷಕ. ದರೋಡೆ ಕಳ್ಳತನದ ವಿರುದ್ಧ ಆತ ಸಮರವನ್ನ ಸಾರಬೇಕಾಗಿತ್ತು. ಆದರೆ ಅವನು ಮಾಡಿದ್ದು ಮನೆಹಾಳ ಕೆಲಸ. ಹೆಡ್ ಕಾನ್ಸ್ಟೇಬಲ್ ಮಾಡಿರುವಂತ ದಗಲ್ಬಾಜಿ ಕೆಲಸವನ್ನು ನೋಡಿದ್ರೆ ನೀವು ಕೂಡ ಆತನಿಗೆ ಛೀ ಥೂ ಅಂತ ಬೈತೀರಾ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ಪೊಲೀಸಪ್ಪನೇ ಕಳ್ಳನಾದ ಸ್ಟೋರಿ ಇದು. ರಕ್ಷಕನೇ ಭಕ್ಷಕನಾಗಿ ಕಂಬಿ ಹಿಂದೆ ಸೇರಿರುವ ಕಳ್ಳಾಟದ ಕಹಾನಿ ಇದು. ಖಾಕಿ ಹಿಂದೊಂದು ಕ್ರೈಮ್ ಸ್ಟೋರಿ. ಬಳ್ಳಾರಿಯಲ್ಲಿ ಪೊಲೀಸಪ್ಪನ ಕೈಗೆ ಗೋಳ. ಬಳ್ಳಾರಿಯ ರಾಯದುರ್ಗ ರಸ್ತೆ ಬಳಿ ಆಗಸ್ಟ್ 12ರಂದು ರಘು ಅನ್ನೋರ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿ ದರೋಡೆ ಮಾಡಿತ್ತು. ಕಾರದ ಪುಡಿ ಎರಚಿ 22,50,000 ರೂಪಾಯಿ ಹಣ, 318 ಗ್ರಾಂ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ದರೋಡೆ ಹಿಂದೆ ಪೊಲೀಸಪ್ಪನ ಕೈವಾಡವಿದೆ. ದರೋಡೆ ಸಂಬಂಧ ಬಳ್ಳಾರಿ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಘು ದೂರು ದಾಖಲಿಸಿದ್ರು. ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ. ತನಿಖೆ ವೇಳೆ ದರೋಡೆಕೋರರಿಗೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹಾಯ ಮಾಡಿರೋದು ಬಟಾಬಯಲಾಗಿದೆ. ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರನ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ. ವಶಕ್ಕೆ ಪಡೆದುಕೊಂಡು ಕೂಲಂಕಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಆರೋಪಿಯಾದ ತೌಸಿಫ್, ಜಾವೀದ್, ಪೀರ್, ದಾದಾ, ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ.
ಸದ್ಯ ತೌಸಿಫ್, ಜಾವೀದ್, ಆರಿಫ್ ಸೇರಿ 7 ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಷಯ ಏನು ಅಂದ್ರೆ ಆರೋಪಿ ಆರಿಫ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಇಬ್ಬರು ಸ್ನೇಹಿತರು. ದರೋಡೆ ಬಗ್ಗೆ ಆರಿಫ್ ತಿಳಿಸುತ್ತಿದ್ದಂತೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಬೈಕ್ ಕೊಟ್ಟು ಕದ್ದಿದ್ದ ಬ್ಯಾಗ್ ಅನ್ನ ತರಲು ಹೇಳಿದ್ದಾನೆ. ಬಳಿಕ ಎಲ್ಲರೂ ದರೋಡೆ ಮಾಡಿದ್ದ ಹಣವನ್ನ ಹಂಚಿಕೊಂಡಿದ್ದಾರೆ. ಸತ್ಯಾಂಶ ಬಟಾಬಯಲಾಗ್ತಾ ಇದ್ದಂತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಪಾಲಿನ 6,25,000 ಹಣವನ್ನ ಬ್ರೂಸ್ ಪೇಟೆ ಠಾಣೆಗೆ ಒಪ್ಪಿಸಿದ್ದಾನೆ. ಅಲ್ಲದೆ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಬಂಧಿತರಿಂದ 15,91,000 ನಗದು, 116 ಗ್ರಾಂ ಬಂಗಾರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಣದ ಆಸೆಗೆ ಕೈ ಒಡ್ಡೋ ಪೊಲೀಸರಿಗೆ ಇದು ಎಚ್ಚರಿಕೆ ಗಂಟೆ ಅಂದ್ರೆ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವಿಪರ್ಯಾಸ ಅಂತ ಹೇಳಿದ್ರೆ ಆತ ವೃತ್ತಿಯಲ್ಲಿ ಆರಕ್ಷಕ. ದರೋಡೆ ಕಳ್ಳತನದ ವಿರುದ್ಧ ಆತ ಸಮರವನ್ನ ಸಾರಬೇಕಾಗಿತ್ತು. ಆದರೆ ಅವನು ಮಾಡಿದ್ದು ಮನೆಹಾಳ ಕೆಲಸ. ಹೆಡ್ ಕಾನ್ಸ್ಟೇಬಲ್ ಮಾಡಿರುವಂತ ದಗಲ್ಬಾಜಿ ಕೆಲಸವನ್ನು ನೋಡಿದ್ರೆ ನೀವು ಕೂಡ ಆತನಿಗೆ ಛೀ ಥೂ ಅಂತ ಬೈತೀರಾ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ಪೊಲೀಸಪ್ಪನೇ ಕಳ್ಳನಾದ ಸ್ಟೋರಿ ಇದು. ರಕ್ಷಕನೇ ಭಕ್ಷಕನಾಗಿ ಕಂಬಿ ಹಿಂದೆ ಸೇರಿರುವ ಕಳ್ಳಾಟದ ಕಹಾನಿ ಇದು. ಖಾಕಿ ಹಿಂದೊಂದು ಕ್ರೈಮ್ ಸ್ಟೋರಿ. ಬಳ್ಳಾರಿಯಲ್ಲಿ ಪೊಲೀಸಪ್ಪನ ಕೈಗೆ ಗೋಳ. ಬಳ್ಳಾರಿಯ ರಾಯದುರ್ಗ ರಸ್ತೆ ಬಳಿ ಆಗಸ್ಟ್ 12ರಂದು ರಘು ಅನ್ನೋರ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿ ದರೋಡೆ ಮಾಡಿತ್ತು. ಕಾರದ ಪುಡಿ ಎರಚಿ 22,50,000 ರೂಪಾಯಿ ಹಣ, 318 ಗ್ರಾಂ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ದರೋಡೆ ಹಿಂದೆ ಪೊಲೀಸಪ್ಪನ ಕೈವಾಡವಿದೆ. ದರೋಡೆ ಸಂಬಂಧ ಬಳ್ಳಾರಿ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಘು ದೂರು ದಾಖಲಿಸಿದ್ರು. ಪೊಲೀಸರು ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ತನಿಖೆ ವೇಳೆ ದರೋಡೆಕೋರರಿಗೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹಾಯ ಮಾಡಿರೋದು ಬಟಾಬಯಲಾಗಿದೆ. ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರನ್ನ ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಆರೋಪಿಯಾದ ತೌಸಿಫ್, ಜಾವೀದ್, ಪೀರ್, ದಾದಾ, ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಸದ್ಯ ತೌಸಿಫ್, ಜಾವೀದ್, ಆರಿಫ್ ಸೇರಿ 7 ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಷಯ ಏನಂದ್ರೆ ಆರೋಪಿ ಆರಿಫ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಇಬ್ಬರು ಸ್ನೇಹಿತರು. ದರೋಡೆ ಬಗ್ಗೆ ಆರಿಫ್ ತಿಳಿಸುತ್ತಿದ್ದಂತೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಬೈಕ್ ಕೊಟ್ಟು ಕದ್ದಿದ್ದ ಬ್ಯಾಗ್ ಅನ್ನ ತರಲು ಹೇಳಿದ್ದಾನೆ. ಬಳಿಕ ಎಲ್ಲರೂ ದರೋಡೆ ಮಾಡಿದ್ದ ಹಣವನ್ನ ಹಂಚಿಕೊಂಡಿದ್ದಾರೆ. ಸತ್ಯಾಂಶ ಬಟಾಬಯಲಾಗ್ತಾ ಇದ್ದಂತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಪಾಲಿನ 6,25,000 ಹಣವನ್ನ ಬ್ರೂಸ್ ಪೇಟೆ ಠಾಣೆಗೆ ಒಪ್ಪಿಸಿದ್ದಾನೆ. ಅಲ್ಲದೆ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಬಂಧಿತರಿಂದ 15,91,000 ನಗದು, 116 ಗ್ರಾಂ ಬಂಗಾರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಣದ ಆಸೆಗೆ ಕೈ ಒಡ್ಡೋ ಪೊಲೀಸರಿಗೆ ಇದು ಎಚ್ಚರಿಕೆ ಗಂಟೆ ಅಂದ್ರೆ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.